ಒಬ್ಬ ಹುಡುಗ, ಮೋಸ್ಟ್ಲಿ ಬಡ ಹುಡುಗ, ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಹೋಗ್ತಾನೆ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಸಾಮಾನುಗಳನ್ನು ಮಾರಾಟ ಮಾಡಿಕೊಂಡು ಸ್ಕೂಲ್ ಟೈಮ್ಗೆ ವಾಪಸ್ ಹೋಗಿ ಮನೆಗೆ ಹೋಗಿ ಸ್ಕೂಲ್ಗೆ ಹೋಗ್ಬೇಕು ಅವನು. ಒಂದಿನ ಅವನ ಸಾಮಾನು ಏನೂ ಸೇಲಾಗಿಲ್ಲ, ಹೊಟ್ಟೆನೂ ಹಸ್ಕೊಂಡ್ಬಿಡ್ತು, ನೀರು ದಾಹ ಆಯಿತು. ನೀರು ಯಾರು ಕೊಟ್ಟಿಲ್ಲ ಮನೆಗಳ ಹತ್ರ ಹೋದಾಗ. ಯಾವುದೋ ಒಂದು ಮನೆ ಮುಂದೆ ಹೋಗ್ಬಿಟ್ಟು ಸುಸ್ತಾಗಿ ಬಿದ್ದೋಗಿದ್ದ. ಆ ಮನೆಯಿಂದ ಒಬ್ಬ ಹೆಣ್ಮಗಳು, ತಾಯಿ, ಆ ಮನೆ ಯಜಮಾನಿ ಬಂದು ಯಾರೋ ಹುಡುಗ ಬಿದ್ದೋಗಿದ್ದಾನೆ ಅಂಥೇಳಿ ಹೋಗಿ ಎಬ್ಬರಿಸಿದ್ಲು. ನನಗೆ ನೀರು ಕೊಡಿ ತಾಯಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ. ಅಯ್ಯಮ್ಮ ಮೋಸ್ಟ್ಲಿ ಸುಸ್ತಾಗಿದ್ದಾನೆ ಅಂಥೇಳಿ ಒಂದು ಗ್ಲಾಸ್ ಹಾಲು ತಂದು ಕೊಟ್ಟಳು. ಕುಡಿದು ಚೇತರಿಸ್ಕೊಂಡು ಅವನು ಸ್ಟೋರಿ ಹೇಳ್ಬಿಟ್ಟು ಹೋದ. ನಾನು ಹಿಂಗೆ ವ್ಯಾಪಾರ ಮಾಡೋಕ್ಕೆ ಬಂದಿದ್ದೆ, ಇವತ್ತು ವ್ಯಾಪಾರ ಆಗಿಲ್ಲ. ಮುಗಿಸ್ಬಿಡ್ತೀನಿ ಇದು ಹೇಳ್ಬಿಟ್ಟು. ಆವಾಗ ಖುಷಿಯಾಗಿ ಹೋದ. ಈ ಅಮ್ಮ ಒಂದು 15-20 ವರ್ಷಗಳಾದಮೇಲೆ ದೊಡ್ಡ ಕಾಯಿಲೆ ಬಂದಿತ್ತು ಆ ಅಮ್ಮನಿಗೆ. ಅವ್ರ ಮಕ್ಕಳು ಯಾರೂ ಇರಲಿಲ್ಲ, ಯಾರೋ ಸೇರಿಸಿದ್ರು ಹಾಸ್ಪಿಟ್ಲಿಗೆ. ಆಪ್ರೇಷನ್ನು ಆಗಬೇಕಾಗಿತ್ತು, ಎಷ್ಟೋ ದುಡ್ಡು ಕಟ್ಟಬೇಕಾಗಿತ್ತು. ಆಪ್ರೇಷನ್ ಆಗಿಬಿಟ್ಟಿತ್ತು. ಬಿಲ್ ಕೊಟ್ಟವ್ರು ಯಾರು ಅಂತ ಬೈತಾ ಇರಲಿಲ್ಲ ಅಲ್ಲಿ ಸೇರಿಸಿದವ್ರಿಗೆ. ಒಳಗಡೆಯಿಂದ ಒಂದು ಚೀಟಿ ಬಂತು, ನಿಮ್ಮ ಆಪ್ರೇಷನ್ ಮಾಡಿರೋ ಚಾರ್ಜ್ ಇದೆಯಲ್ಲ ಮಾಫಿ ಆಗಿದೆ, ಭಯ ಬೀಳಬೇಡಿ ಅಂತ. ಅದು ಯಾರು ಅಂದರೆ ಅದೇ ಹುಡುಗ. ಅವನು ನೋಡಿರಿ, ಇಬ್ಬರಷ್ಟು. ಆ ಹುಡುಗ ಡಾಕ್ಟ್ರಾಗಿ ಅವನಿಗೆ ಗೊತ್ತಾಯಿತು ಈ ಅಮ್ಮನೆ ನನಗೆ ಹಾಲು ಕೊಟ್ಟಿದ್ದು ಅಂತೇಳಿ. ಜಸ್ಟ್ ಒಂದು ಹಾಲು, ಒಂದು ಗ್ಲಾಸು. ಸರಿ, ಜಸ್ಟ್ ಒಂದು ಗ್ಲಾಸ್ ಹಾಲು ಕೊಟ್ಟಂತ ಆ ತಾಯಿಗೆ ಅವನ ಋಣ ತೀರಿಸ್ಕೊಂಡ. ಅಂಬೇಡ್ಕರ್ ಸಾಹೇಬರಿಗೆ ಅವ್ರ ಋಣ ತೀರಿಸ್ಬೇಕ ಬೇಡವ? ಸಾರಿ, ಒಂಥರ ಎಮೋಷನ್ ಆಗ್ತದೆ. ಅವರು ಎಷ್ಟೆಲ್ಲ ಕಷ್ಟಪಟ್ಟು ನಮಗೆ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರ ಋಣ ತೀರಿಸೋದು ಕೂಡ ನಮ್ಮ ಕರ್ತವ್ಯ ಅಂತ ನಾವೆಲ್ಲರೂ ಭಾವಿಸ್ಕೊಂಡು, ಭಗವಾನ್ ಬುದ್ಧ ಇರ್ಬೋದು, ಅಂಬೇಡ್ಕರ್ ಸಾಹೇಬ್ ಇರ್ಬೋದು, ಮಹಾತ್ಮ ಜ್ಯೋತಿಬಾ ಫುಲೆ ಅವರು ಇರ್ಬೋದು, ಅವರ ಆದರ್ಶಗಳನ್ನು ನಾವು ಜೊತೆಲಿಟ್ಕೊಂಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಜೊತೆಗೆ ನಾವೇ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅನ್ಎಜುಕೇಟೆಡ್ ಜನರಿಗೆ ಎಜುಕೇಟ್ ಮಾಡೋದ್ರ ಮೂಲಕ ಈ ಚಳುವಳಿಯನ್ನು ಮುನ್ನಡೆಸೋದಕ್ಕೆ ಪ್ರತಿಯೊಬ್ಬರೂ ತಯಾರಾಗಬೇಕಂತ ಕೇಳ್ಕೊಳ್ತಾ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೇನೆ. ಜೈ ಭೀಮ್.